ರಾಜ್ಯದಲ್ಲಿ ಈ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕವಾಗಿ ಆಗ್ತಾ ಇರುವಂತಹ ಸಮೀಕ್ಷೆಗೆ ಆರಂಭದ ದಿನದಿಂದಲೂ ಕೂಡ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳು ಎದುರಾಗ್ತಾನೆ ಇತ್ತು. ಬಟ್ ಈಗ ಗೊಂದಲಗಳು ಪರಿಹಾರ ಆಯ್ತಾ ಅನ್ನೋದು ಪ್ರಶ್ನೆ ಆದ್ರೆ ಇಲ್ಲ ಅನ್ನುವಂತಹ ಉತ್ತರ ಸಿಗ್ತಾ ಇದೆ. ಯಾಕಂದ್ರೆ ಇನ್ನೂ ಹೆಚ್ಚಾಗ್ತಾ ಇದೆ ಅಂತೆ ಬೆಂಗಳೂರಿನಲ್ಲಿ ಈ ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಗೊಂದಲಗಳು. ಕೇಳೋರಿಲ್ಲ, ಸಮೀಕ್ಷೆದಾರರ ಸಮಸ್ಯೆಯಂತೆ ಸಾಲು ಸಾಲು ಸಮಸ್ಯೆಗಳ ನಡುವೆಯೇ ನಡೀತಾ ಇದೆ ಈ ಸಮೀಕ್ಷೆಗಳು. ಅದು ಕೂಡ ಬೆಂಗಳೂರಿನಲ್ಲಿ ಇಷ್ಟೆಲ್ಲ ತೊಂದರೆ ಆದ್ರೂ ಕೂಡ ಪಾಪ ಸಪೋರ್ಟ್ ಮಾಡ್ತಿದ್ದಾರೆ ಜನ ಅಂತ. ಸಮೀಕ್ಷೆಯಿಂದ ಆಗ್ತಾ ಇರುವ ನೋವನ್ನ ತೋಡ್ಕೊಂಡಿದ್ದಾರಂತೆ ಮಹಿಳೆ. ಎಲ್ಲಿಗೆ ಹೋಗ್ತೀವಿ ಸಮೀಕ್ಷೆ ಮಾಡೋದಕ್ಕೆ ಅಲ್ಲೆಲ್ಲ ಸಮಸ್ಯೆಗಳಾಗ್ತಾ ಇದೆ. ಭಾನುವಾರದಂದು ಸಮೀಕ್ಷೆ ಮಾಡೋದಕ್ಕೆ ಒತ್ತಡ ಹಾಕ್ತಾರಂತೆ ಮಹಿಳೆ. ಇದನ್ನೆಲ್ಲ ಹೇಳ್ಕೊಂಡು ಕಣ್ಣೀರ್ ಹಾಕಿದ್ದಾರೆ. ಸಮೀಕ್ಷೆದಾರರ ನೋವು ಕೇಳದೆ ಕಲ್ಲಾಗ್ಬಿಟ್ರ ಅಧಿಕಾರಿಗಳು ಅನ್ನೋದನ್ನ ಪ್ರಶ್ನೆ ಮಾಡ್ತಾರೆ ಆ ಮಹಿಳೆ. ಶಿಕ್ಷಕಿ ಆಡಿಯೋ ಮೂಲಕ ತಮಗಾಗ್ತಾ ಇರುವಂತಹ ಸಮಸ್ಯೆಯನ್ನ ಬಿಚ್ಚಿಟ್ಟಿದ್ದಾರೆ. ನಿಮಗೆಲ್ಲ ಗೊತ್ತು, ಶಾಲಾ ಶಿಕ್ಷಕರನ್ನೇ ಬಳಕೆ ಮಾಡಿಕೊಂಡು ಈಗ ಸಮೀಕ್ಷೆಯನ್ನ ನಡೆಸೋದಕ್ಕೆ ಸರ್ಕಾರ ಮುಂದಾಗಿದೆಯಂತ. ಬಟ್ ಆರಂಭದ ದಿನದಿಂದಲೂ ಕೂಡ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳು ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಆಗ್ತಾ ಇತ್ತು. ಬಟ್ ಈಗ ವೈಯಕ್ತಿಕವಾಗಿ ಶಿಕ್ಷಕರಿಗೆ ಸಮಸ್ಯೆಗಳಾಗ್ತಾ ಇದೆಯಂತೆ. ಆ ವೈಯಕ್ತಿಕ ಸಮಸ್ಯೆಗಳನ್ನ ಕೂಡ ಶಿಕ್ಷಕಿ ಆಡಿಯೋ ಮೂಲಕ ಬಿಚ್ಚಿಟ್ಟಿದ್ದಾರೆ. ನಾವು ಸಮೀಕ್ಷೆ ಮಾಡೋದಕ್ಕೆ ಒಪ್ಕೊಂಡಿದ್ದೀವಿ, ಸಮೀಕ್ಷೆ ಮಾಡ್ತಿದ್ದೀವಿ ಕೂಡ, ಆದ್ರೆ ಭಾನುವಾರ ಒಂದು ದಿನ ಕೂಡ ನಮಗೆ ರಜೆ ಸಿಗ್ತಾ ಇಲ್ಲ, ಅವತ್ತು ಕೂಡ ನೀವು ಸಮೀಕ್ಷೆ ಮಾಡಬೇಕು ಅಂತ ಹೇಳ್ತಾರೆ. ಒತ್ತಡ ಇದೆ, ಆ ಒತ್ತಡಕ್ಕೆ ಒಳಗಾಗಿ ಸಮೀಕ್ಷೆ ಮಾಡಲೇಬೇಕಾದಂತ ಅನಿವಾರ್ಯತೆ ನಮಗೆ ಇದೆ ಅನ್ನುವಂತಹ ವಿಚಾರವನ್ನ ಶಿಕ್ಷಕಿ ಹೇಳ್ಕೊಂಡಿದ್ದಾರೆ. ನಮ್ಮ ನೋವನ್ನ ಯಾರು ಕೂಡ ಆಲಿಸ್ತಾ ಇಲ್ಲ, ಅಧಿಕಾರಿಗಳಂತೂ ಕೇಳಿಸ್ಕೊಳ್ಳೋದಕ್ಕೆ ಸಿದ್ಧರಿಲ್ಲ. ನಮಗೂ ಕೂಡ ಸಮಸ್ಯೆಗಳಾಗ್ತಾ ಇದೆ, ನಮಗೂ ಕೂಡ ವೈಯಕ್ತಿಕ ಸಮಸ್ಯೆಗಳು ಎದುರಾಗ್ತಾ ಇದೆ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅಂತ ಸ್ವತಃ ಶಿಕ್ಷಕಿನೇ ಈ ವಿಚಾರಗಳನ್ನ ಬಹಿರಂಗಪಡಿಸಿದ್ದಾರೆ. ಗಣತಿ ವೇಳೆ ಆಗ್ತಾ ಇರುವ ಸಾಲು ಸಾಲು ಸಮಸ್ಯೆಯನ್ನ ಶಿಕ್ಷಕಿ ಬಿಚ್ಚಿಟ್ಟಿದ್ದಾರೆ. ಬೆನ್ನು ಮೂಳೆಗೆ ಗಂಭೀರ ಗಾಯ ಆಗಿದ್ರು ಕೂಡ ಸಮೀಕ್ಷೆ ಮಾಡ್ತಿದ್ದಾರಂತೆ ಮಹಿಳೆ. ಪಾಪ ಹೋಗಿ ಹೀಗಿದ್ರು 10 ಮಹಡಿ ಹತ್ತಿ ಸಮೀಕ್ಷೆ ಮಾಡ್ತಿದ್ದಾರೆ ಶಿಕ್ಷಕಿ. ಆದ್ರೆ ಸಮೀಕ್ಷೆಗೆ ಜನ ಕೂಡ ಸ್ಪಂದನೆ ನೀಡ್ತಾ ಇಲ್ಲ ಅಂತ ಅಳಲು ತೋಡ್ಕೊಂಡಿದ್ದಾರೆ. ಸಮೀಕ್ಷೆ ವೇಳೆ ಕೆಲವರು ನಾಯಿಗಳನ್ನ ಚೂ ಬಿಡ್ತಾರಂತೆ ಮನೆಗೆ ಬಂದಂತಹ ಸಂದರ್ಭದಲ್ಲೇ. ಇನ್ನೂ ಕೆಲವರು ಭಿಕ್ಷುಕರ ರೀತಿ ನೋಡ್ಕೊಳ್ತಿದ್ದಾರಂತೆ ಅವರನ್ನ. ಅದನ್ನೆಲ್ಲ ಕೂಡ ಹೇಳ್ಕೊಂಡಿದ್ದಾರೆ. ನಿನ್ನೆ ಭಾನುವಾರ ಇದ್ರೂ ಕೂಡ ಸಮೀಕ್ಷೆ ಮಾಡೋದಕ್ಕೆ ಶಿಕ್ಷಕಿ ಹೋದ್ರು. ಆದ್ರೆ ಇದೇ ವೇಳೆ ಶಿಕ್ಷಕಿ ಅಜ್ಜಿಯ ಸ್ಥಿತಿ ಗಂಭೀರ ಅಂತ ಮನೆಯಿಂದಲೇ ಕರೆ ಬಂತಂತೆ. ಈ ವೇಳೆ ಅಧಿಕಾರಿಗಳಿಗೆ ತಿಳಿಸಿ ವಿನಾಯಿತಿ ಕೇಳಿದ್ರಂತೆ. ಮನೆಗೆ ಹೋಗ್ಬೇಕು ಸರ್, ಅಜ್ಜಿ ಹುಷಾರಿಲ್ಲ ಅಂತ. ಆದ್ರೆ ನೋಡಲ್ ಅಧಿಕಾರಿಗಳು ಅಮಾನತು ಮಾಡುವ ಬೆದರಿಕೆ ಹಾಕ್ಬಿಟ್ರಂತೆ. ಹೋಗೋ ಹಾಗಿಲ್ಲ, ಸಮೀಕ್ಷೆ ಮಾಡಬೇಕು, ಕಂಪ್ಲೀಟ್ ಮಾಡೋ ತನಕ ಮನೆಗೆ ಹೋಗೋ ಹಾಗಿಲ್ಲ, ಹಂಗೇನಾದ್ರೂ ಹೋಗಲೇಬೇಕು ಅಂದ್ರೆ ಅಮಾನತು ಮಾಡ್ತೀವಿ ನಿಮ್ಮನ್ನ ಅನ್ನೋ ರೀತಿಯಲ್ಲಿ ಬೆದರಿಕೆ ಹಾಕಿದ್ರು ಹಿರಿಯ ಅಧಿಕಾರಿಗಳು ಅನ್ನುವಂತಹ ವಿಚಾರವನ್ನ ಕೂಡ ಈ ಶಿಕ್ಷಕಿ ಆಡಿಯೋದಲ್ಲಿ ಈ ಎಲ್ಲಾ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಹಾಗಾದ್ರೆ ಶಿಕ್ಷಕಿ ಏನ್ ಮಾತಾಡಿದ್ದಾರೆ, ಯಾವೆಲ್ಲ ಸಮಸ್ಯೆಗಳನ್ನ ಅವ್ರು ಫೇಸ್ ಮಾಡಿದ್ರು, ಅವರೇ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಹಾಗಾದ್ರೆ ಅದರಲ್ಲಿ ಏನಿದೆ ಆಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಸರ್ ನಮಸ್ಕಾರ ಸರ್. ನಾನು ಶನಿವಾರದಿಂದ 4ನೇ ತಾರೀಕು ಮೀಟಿಂಗ್ ಮುಗಿಸ್ಕೊಂಡು ಶನಿವಾರದಿಂದ ನಾನು ಮಾಡ್ತಾ ಇದ್ದೀನಿ ಕೆಲಸನ. ನಾನು ಬೆಳಗ್ಗೆನೆ ಹೋಗ್ತೀನಿ, ಆದ್ರೆ ಬೆಳಗ್ಗೆನೆ ಹೋಗಿ ತಿರುಗ್ತೀನಿ. ಕೆಲವ್ರಿಗೂ ಸಿಗುತ್ತೆ, ಕೆಲವ್ರು ಮನೆ ಮುಂದೆನೆ ಸೇರ್ಸಲ್ಲ, ಕೆಲವರು ಆಧಾರ್ ಕಾರ್ಡ್ ಕೊಡಲ್ಲ, ಜಾತಿ ಬೇಕಾದ್ರೆ ಹೇಳ್ತೀನಿ. ಆಧಾರ್ ಕೊಡದಿರ ನಾನು ಹೆಂಗ್ ಮಾಡ್ಲಿ ಸರ್? ಮೇಲೆ ಹತ್ತೀನಿ, ನನ್ಗೆ ಸ್ಪೈನಲ್ ಕಾರ್ಡ್ ಆಪರೇಷನ್ ಮೇಲೆವರೆಗೆ ಹತ್ತೀನಿ, 5th ಫ್ಲೋರ್. ಅಲ್ಲೋದ್ಮೇಲೆ ಊರಲ್ಲಿ ಮಾಡಿದೀವಿ ಅಂತಾರೆ, ಕೆಲವ್ರು ಸೇರ್ಸೋದೇ ಇಲ್ಲ. ಏನು ಒಂಥರ ಬೈದು ನಾಯಿ ತರ ಮಾಡ್ತಾರೆ. ಮನೆ ಮುಂದೆ ಭಿಕ್ಷುಕರು ಬಂದಾಗ ಹೆಂಗ್ ಇದ್ ಮಾಡ್ತಾರೆ ಹಂಗ್ ಮಾಡ್ತಾರೆ. ಹಂಗೂ ನಾನು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸರ್ ಸಿನ್ಸಿಯರ್ ಆಗಿ. ಇವತ್ತು ಭಾನುವಾರ ನಮ್ಮ ಅಜ್ಜಿಗೆ ಹುಷಾರಿಲ್ಲ, ಸೀರಿಯಸ್. ಇವತ್ತು ಹೋಗ್ಬೇಕಾಗಿತ್ತು, ಆದ್ರೆ ಸೂಪರ್ವೈಸರ್ ಅಂದ್ರು ಇಲ್ಲಮ್ಮ ಮಾಡ್ಲೇಬೇಕು, ಒಂದ್ 2-3 ಆದ್ರೂ ಮಾಡಿ ಅಂದ್ರು. ಇಲ್ಲೇ ಟೈಮ್ ಆಯ್ತು ಮಾಡ್ತಾ ನಾನು ಇವತ್ತು ಹೋಗ್ಲೇ ಇಲ್ಲ ಸರ್. ನಾನು ಅವತ್ತಿಂದ 4ನೇ ತಾರೀಕಿಂದ ನಾನು ಬೆಳಗ್ಗೆ ಊಟನೂ ಮಾಡಲ್ಲ, ಮಧ್ಯಾಹ್ನ ನಾಯಿ ತರ ತಿರುಗಿ ನಾನು ಬೆಳಗಿಂದ ಸಂಜೆ ಬರೋದೇ 10:30 ಹಂಗೆ ಕೆಲಸ ಮಾಡ್ಬಿಟ್ಟ. ಏನು ಅದು ನನ್ನ ಜೊತೆ ಯಾರು ಇಲ್ಲ, ನಾನು ಒಬ್ಳೆ ಮಾಡ್ತಾ ಇದ್ದೀನಿ. ರಾತ್ರಿ ಆಗ್ಲೂ ಅದನ್ನ ಪಾಠ ತರ ಕಲ್ತಿ ತಲೆಗೆ ಹಾಕೊಂಡು ಒಬ್ಳೆ ಮಾಡ್ತೀನಿ. ಮೊಬೈಲ್ ಗಂಧ ಗೊತ್ತಿಲ್ದಿರೋರು ನಾನು ಮಾಡ್ತಾ ಇದ್ದೀನಿ ಸರ್ ಸಿನ್ಸರೇ ಕೆಲಸ. ಏನು ನಾನು ಇನ್ನೆಷ್ಟು ಮಾಡ್ಲಿ ಸರ್? ಸ್ಪೈನಲ್ ಕಾರ್ಡ್ ಆಪರೇಷನ್ ಆದ್ರೂ ಅದನ್ನ ಲೆಕ್ಕಕ್ಕೆ ಇಟ್ಕೊಳ್ಳೋದೇ ನಾನು ಚಾಲೆಂಜ್ ಮೇಲೆ ಮಾಡ್ತಾ ಇದ್ದೀನಿ ಸರ್. ಇನ್ನೇನ್ ಮಾಡ್ಲಿ ಹೇಳಿ? ನಾನು ಎಲ್ಲ ರಾತ್ರಿ ಬರ್ತಾರೆ ಕೆಲಸ ಮಾಡಿ, 7 ಗಂಟೆ ಬನ್ನಿ, 8 ಗಂಟೆಗೆ ಬನ್ನಿ ಅಂತಾರೆ. ಏನ್ ಮಾಡ್ಲಿ ಸರ್ ನಾನು ಹೇಳಿ?
ಇವತ್ತಂತೂ ನಾಯಿ ತರ ರೋಡ್ ಸುತ್ತಾ ಇದ್ದೀನಿ ನಾನು ರೋಡಲ್ಲಿ ಬಿಸಿಲಲ್ಲಿ. ನಾನು ಇವತ್ತು 6 ಮಾಡಿದೀನಿ ಸರ್, ಭಾನುವಾರದಿಂದ ತಿರುಗಿ ನಾಯಿ ತರ ತಿರುಗಿ. ಏನ್ ಇಷ್ಟೆಲ್ಲ ಮಾಡ್ತೀನಿ. ಕೆಲವರು ಬಾಗ್ಲು ತೆಗಿಯಲ್ಲ, ಕೆಲವರು ನಾಯಿಗಳು ಚೂ ಬಿಡ್ತಾರೆ, ಕೆಲವರು ಫೋನ್ ಮಾಡ್ತಾರೆ ಈ ತರ ಬಂದಿದ್ದಾರೆ ನೀವ್ ಯಾರು ಕೊಡ್ಬೇಡಿ ಅಂತ ಹೇಳ್ಬಿಟ್ಟು. ಆ ಮನೆಗಳನ್ನ ನಾಳೆ ಸೂಪರ್ವೈಸರ್ಗೆ ತೋರಿಸ್ತೀನಿ. ಒಂದು 10-15 ಮನೆ ನನಗೆ ಕೊಟ್ಟಿಲ್ಲ ಅವ್ರು ಕೊಟ್ಟಿಲ್ಲ ಅಂತ ನಾನು ಬಿಟ್ಟಿಲ್ಲ. ಪಕ್ಕದ್ದು ಕ್ರಾಸ್ ಎಲ್ಲ ಹೋಗ್ಬಿಟ್ಟು ಮಾಡಿದೀನಿ ನಾನು. ಸರ್ ಇಷ್ಟಲ್ಲಿ ಇನ್ನೇನ್ ಮಾಡ್ಲಿ ಸರ್, ನಾನು ಹುಡುಕಿ ಮಾಡ್ತೀನಿ. ನನಗೆ ಸ್ಪೈನಲ್ ಕಾರ್ಡ್ ಆಪರೇಷನ್, ಒಂದ್ ಹೆಜ್ಜೆ ಇಡಕ್ಕಾಗ್ದಿರೋಳು ಚಾಲೆಂಜ್ ಮನೆ ಮಾಡ್ತಾ ಇದ್ದೀನಿ. ನಾನು ಏನ್ ಮಾಡ್ಲಿ ಸರ್ ಹೇಳಿ. ಇವತ್ತು ಅಜ್ಜಿ ನೋಡಕ್ಕೂ ಹೋಗ್ಲಿಲ್ಲ ನಾನು. ನಿಜ ಹೇಳಿದ್ರೆ ಅಜ್ಜಿಗೆ ಹುಷಾರಿಲ್ಲ, ನಾವು ನೋಡಕ್ಕೂ ಒಬ್ಬನು ನೋಡಕ್ ಆಗ್ತಿಲ್ಲ ನನ್ಗೆ. ಇವತ್ತು ಭಾನುವಾರ ನಾನು ಬೆಳಗ್ಗೆ ಹೋಗಿ 5 ಬಂದಿದ್ದೀನಿ ಸರ್. ನಾನು ಮಾಡಿ ನಾನು ಇದ್ಮೇಲೆ ಏನ್ ಮಾಡಲ್ಲ ಸರ್, ದಯವಿಟ್ಟು ನನಗೆ ಕ್ಷಮಿಸಿ. ನಾನು ಮಾಡ್ತೀನಿ, ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ ಸರ್, ಪ್ಲೀಸ್. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಚರಣ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ನ್ಯೂಸ್ ರೂಮ್ ಇಂದ. ಚರಣ್, ಒಂದ್ ಕಡೆ ಸಮೀಕ್ಷೆ ಮಾಡೋದಕ್ಕೆ ತಾಂತ್ರಿಕವಾಗಿ ದೋಷಗಳು ಅಡ್ಡಿ ಆಗ್ತಾ ಇದೆ ಅನ್ನುವಂತಹ ವಿಚಾರಗಳಿತ್ತು. ಜನ ಕೂಡ ರೆಸ್ಪಾನ್ಸ್ ಮಾಡಬೇಕು, ಜನರ ರೆಸ್ಪಾನ್ಸ್ ಕೂಡ ಸರಿಯಾಗಿಲ್ಲ. ಪಾಪ ಸಮೀಕ್ಷೆ ಮಾಡೋದಕ್ಕೆ ಬಂದಂತವ್ರಿಗೆ ಸಹಾಯ ಮಾಡಬೇಕು, ಅವ್ರು ಕೇಳಿರೋ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. ಜನರು ರೆಸ್ಪಾನ್ಸ್ ಮಾಡ್ತಿಲ್ಲ, ಹಿರಿಯ ಅಧಿಕಾರಿಗಳ ಒತ್ತಡ ಅಂದ್ರೆ ಹೆಂಗ್ ಮಾಡ್ತಿದ್ದಾರೆ ಅಂತ ಪಾಪ ಸಮೀಕ್ಷೆಗಳನ್ನ ಶಿಕ್ಷಕರು. ಎಸ್ ಶ್ರುತಿ, ಏನೋ ಸಮೀಕ್ಷೆ ಬೆಂಗಳೂರಿನಲ್ಲಿ ಆರಂಭ ಆದ ದಿನದಿಂದಲೂ ಕೂಡ ವಿಘ್ನದಲ್ಲೇ ಸಾಗಿ ಬರ್ತಾ ಇದೆ. ಒಂದರ ಮೇಲೊಂದು ಎಡವಟ್ಟುಗಳು ಸಾಗಿ ಬರ್ತಾ ಇದೆ. ಪ್ರಮುಖವಾಗಿ ದಿನಕ್ಕೆ ಇಂತಿಷ್ಟು ಅಂತ ಹೇಳಿ ಶಿಕ್ಷಕಿಯರಿಗೆ ಟಾರ್ಗೆಟ್ ಅನ್ನ ನೀಡಲಾಗಿದೆ. ಆದರೆ ಬೆಂಗಳೂರಿನಂತಹ ಮಹಾನಗರಿಯಲ್ಲಿ ಆ ಒಂದು ಟಾರ್ಗೆಟ್ ಅನ್ನ ರೀಚ್ ಆಗುವಂಥದ್ದು ಶಿಕ್ಷಕಿಯರಿಗೆ ಕಷ್ಟ ಆಗ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಟ್ರಾಫಿಕ್ನ ಸಮಸ್ಯೆ ಕಾಡ್ತಾ ಇದೆ. ಅದರ ಜೊತೆಗೆ ಒಂದಿಷ್ಟು ಮನೆಗಳಿಗೆ ಹೋದಾಗ ಅಲ್ಲಿ ಆ ಮನೆಯ ನಿವಾಸಿಗಳು ಇಲ್ಲದೆ ಇರುವಂತಹ ಸಮಸ್ಯೆಗಳು, ಇದೇ ರೀತಿಯಾಗಿ ಅನೇಕ ಸಮಸ್ಯೆಗಳು ಈಗ ಶಿಕ್ಷಕಿಯರನ್ನ ಕಾಡ್ತಾ ಇರುವಂಥದ್ದು. ಇದರ ಜೊತೆಗೆ ಒಂದಿಷ್ಟು ಜನ ಬೇರೆ ಊರುಗಳಿಂದ ಬಂದಿರುವಂಥವರು ಈ ಒಂದು ಸಮೀಕ್ಷೆಗೆ ಸ್ಪಂದನೆಯನ್ನ ನೀಡ್ತಾ ಇಲ್ಲ. ಮತ್ತೆ ಇದರಿಂದಾಗಿ ಅನೇಕ ರೀತಿಯಾಗಿ ಒಂದಿಷ್ಟು ಗೊಂದಲ ಶುರುವಾಗಿದೆ. ಯಾಕಪ್ಪ ಅಂತ ಹೇಳಿದ್ರೆ ಒಂದಿಷ್ಟು ಜನ ಊರಿನಲ್ಲಿ ಸಮೀಕ್ಷೆಗಳನ್ನ ನಡೆಸಿರ್ತಾರೆ, ಇಲ್ಲಿ ಬಾಡಿಗೆ ಮನೆಯಲ್ಲಿ ಇರ್ತಾರೆ. ನಾವು ಸಮೀಕ್ಷೆದಾರರು ಮನೆಗೆ ಹೋದಂತಹ ಸಂದರ್ಭದಲ್ಲಿ ನಾವು ಸಮೀಕ್ಷೆಯನ್ನ ಮಾಡಿಸ್ಕೊಂಡಿದ್ದೀವಿ, ನೀವು ಬರುವಂತಹ ಅವಶ್ಯಕತೆ ಇಲ್ಲ ಅನ್ನುವಂತಹ ಏರು ಧ್ವನಿಯಲ್ಲಿ ಮಾತನಾಡುವಂತಹ ಪ್ರಕ್ರಿಯೆಗಳು ನಡೀತಾ ಇದೆ. ಮತ್ತೊಂದಿಷ್ಟು ಜನ ಮನೆಗೆ ಹೋದ ತಕ್ಷಣವೇ ಬಾಗಿಲು ಮುಚ್ಚುವಂಥದ್ದು, ಮತ್ತೆ ಯಾವುದೇ ರೀತಿಯಾದಂತಹ ಸ್ಪಂದನೆಯನ್ನ ನೀಡದೇ ಇರುವಂಥದ್ದು, ಈ ರೀತಿಯಾದಂತಹ ವಿಚಾರಗಳಿಂದಾಗಿ ಇದೀಗ ಶಿಕ್ಷಕಿಯರು ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ಒಂದು ಕಡೆಯಲ್ಲಿ ಸಮೀಕ್ಷೆಯನ್ನ ಮುಗಿಸಲಿಕ್ಕೆ ಗಡುವನ್ನ ನೀಡಿತ್ತು. ಗಡುವು ಹತ್ರ ಬಂದರೂ ಕೂಡ ಬೆಂಗಳೂರಿನಲ್ಲಿ ಇಲ್ಲಿಯವರೆಗೂ ಕೇವಲ 21% ಮಾತ್ರ ಸಮೀಕ್ಷೆ ಸಂಪೂರ್ಣ ಆಗಿದೆ. ಯಾಕಂತ ಹೇಳಿದ್ರೆ ಒಂದು ಕಡೆಯಲ್ಲಿ ಜನರು ಸ್ಪಂದನೆ ನೀಡ್ತಾ ಇಲ್ಲ, ಮತ್ತೊಂದು ಕಡೆಯಲ್ಲಿ ಮನೆಗಳನ್ನ ಹುಡುಕೋದೆ, ತಮಗೆ ಏನು ಸೀಮಿತ ಮಾಡಿರುವಂತಹ ಮನೆಗಳೇನಿದೆ ಆ ಮನೆಗಳನ್ನ ಹುಡುಕೋದೆ ಸಮೀಕ್ಷೆದಾರರಿಗೆ ಕಷ್ಟ ಆಗ್ತಾ ಇದೆ. ಇದರ ಜೊತೆಗೆ ಒಂದಿಷ್ಟು ಮನೆಗಳಲ್ಲಿ ಮನೆಯ ಬಾಗಿಲಿಗೆ ಸಮೀಕ್ಷೆದಾರರು ಹೋದಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ನಾಯಿಗಳನ್ನ ಬಿಡುವಂಥದ್ದು, ಮತ್ತೆ ಅವರಿಗೆ ಬೈಯುವಂತಹ ಪ್ರಕ್ರಿಯೆಗಳು ನಡೀತಾ ಇದೆ. ಇದರಿಂದಾಗಿ ಶಿಕ್ಷಕರು ಏನಿರ್ತಾರೆ, ಆರೋಗ್ಯ ಸಮಸ್ಯೆ ಇದ್ರೂ ಕೂಡ ಮನೆಯಲ್ಲಿ 1000 ಸಮಸ್ಯೆ ಇದ್ರೂ ಕೂಡ ಸಮೀಕ್ಷೆಗೆ ಅಂತ ಹೋಗ್ತಾರೆ. ಈ ಮಧ್ಯೆ ನೋಡಲ್ ಅಧಿಕಾರಿಗಳು ಅವರನ್ನ ಅಮಾನತು ಮಾಡ್ತೀವಿ, ನೀವು ಇವತ್ತಿನ ಟಾರ್ಗೆಟ್ ಅನ್ನ ಮುಗಿಸಿಲ್ಲ ಅಂದ್ರೆ ಅಮಾನತು ಮಾಡ್ತೀವಿ, ನಿಮ್ಗೆ ನೋಟಿಸ್ ಅನ್ನ ಕೊಡ್ತೀವಿ ಅನ್ನುವಂತ ಒಂದು ಭಯವನ್ನ ಹುಟ್ಟಿಸ್ತಾ ಇದ್ದಾರೆ. ಇದರಿಂದ ಎಲ್ಲೋ ಒಂದು ಕಡೆಯಲ್ಲಿ ಸಮೀಕ್ಷೆದಾರರು ಮಾನಸಿಕವಾಗಿ ಮತ್ತೆ ದೈಹಿಕವಾಗಿ ಕೂಡ ಚಿತ್ರಹಿಂಸೆಯನ್ನ ಪಡ್ಕೊಳ್ತಾ ಇರುವಂತದ್ದು. ಶ್ರುತಿ. ಓಕೆ ಚರಣ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.